ಯಾರ್ಯಾರು ಮೇಲೆ ಕುತ್ಕೊಂಡಿದ್ರಿ ಕೆಳಗೆ ಕುತ್ಕೊಳ್ಳಿಕ್ಕೆ ಆಗ್ತದೆ, ಕೆಳಗೊಂದು ಕುತ್ಕೊಳ್ರಿ. ಚಾಪೆ ಹಾಕಿದಾರಿಲ್ಲ ಮುಂದ್ಗಡೆಗೆ ಯಾರು ಕೆಳಗೆ ಬಂದು ಕುತ್ಕೊಳ್ಳಿಕ್ಕೆ ಆಗ್ತದೆ ಅವರು ಮುಂದ್ಗಡೆ ಬಂದು ಕುತ್ಕೊಳ್ರಿ ಕೆಳಗಡೆ. ಪೇಜ್ ಬಿಡಿಸಿರೇನ? ಅರಿಹಂತ ಮಂಗಲಂ ಸಿದ್ಧ ಪ್ರಭು ಮಂಗಲಂ. ಅರಿಹಂತ ಮಂಗಲಂ ಸಿದ್ಧ ಪ್ರಭು ಮಂಗಲಂ. ಸಾಧು ಜೀವನ ಮಂಗಲಂ ಜಿನಧರ್ಮ ಮಂಗಲಂ. ಸಾಧು ಜೀವನ ಮಂಗಲಂ ಜಿನಧರ್ಮ ಮಂಗಲಂ. ಅರಿಹಂತ ಉತ್ತಮ ಸಿದ್ಧ ಪ್ರಭು ಉತ್ತಮ. ಅರಿಹಂತ ಉತ್ತಮ ಸಿದ್ಧ ಪ್ರಭು ಉತ್ತಮ. ಸಾಧು ಜೀವನ ಉತ್ತಮ ಜಿನಧರ್ಮ ಉತ್ತಮ. ಸಾಧು ಜೀವನ ಉತ್ತಮ ಜಿನಧರ್ಮ ಉತ್ತಮ. ಅರಿಹಂತ ಶರಣ ಸಿದ್ಧ ಪ್ರಭು ಶರಣ. ಅರಿಹಂತ ಶರಣಂ ಸಿದ್ಧ ಪ್ರಭು ಶರಣಂ. ಸಾಧು ಜೀವನ ಶರಣ ಜಿನಧರ್ಮ ಶರಣ. ಸಾಧು ಜೀವನ ಶರಣಂ ಜಿನಧರ್ಮ ಶರಣಂ. परमेष्टि भगवान की जय हो. अनंत अनसिद्ध परमेष्टि भगवान की जय हो. देवादिदेव पार्श्वनाथ भगवान की जय हो. देवादिदेव आदिनाथ भगवान की जय हो. अंतिम शासन नायक महावीर भगवान की जय हो. चवीसो भगवान की जय हो. आचार्य भगवान कुंद कुंद भगवान की जय हो. संत शिरोमणि समाधि सम्राट और उपकारी आचार्य गुरुदेव विद्यासागर मुनि महाराज की जय हो. परम पूज्य आचार्य गुरुदेव आर्य सागर मुनि महाराज की जय हो. अहिंसा परमो धर्म की जय हो. परम पूज्य मनीष विद्यासागर जी महाराज की जय हो. ಸಮಯ ತಂದೆಯಾದ ಗತಿಯಲ್ಲಿ ಹೋಗ್ತಾ ಇದೆ. ಸಮಯ ಆಗಿದೆ ಈಗಾಗಲೇ 4:35 ಆಗಿದೆ. ಎಷ್ಟಾಗಿದೆ? ಪಂಚಪರಮೇಷ್ಠಿಗಳ ಆರಾಧನೆಯನ್ನ ತಾವೆಲ್ಲರೂ ಸಹ ಆರಾಧಿಸಿದ್ರಿ. ಪಂಚಪರಮೇಷ್ಠಿಗಳ ಆರಾಧನೆ ಮಾಡುವಂತ ಉದ್ದೇಶ ಆರಾಧಕನು ಆರಾಧನೆ ಮಾಡುವಂತ ಆರಾಧಕನು ಆರಾಧ್ಯನ ಏನಾಗ್ತಾನ? ಆರಾಧನೆ ಮಾಡುವಂತ ಅವರು ಆರಾಧ್ಯರಾಗ್ತಾರೆ. ಯಾರು ಆರಾಧನೆಯನ್ನ ಮಾಡ್ತಾರೆ ಭಗವಂತರನ್ನ, ಪಂಚಪರಮೇಷ್ಠಿಗಳನ್ನ ಆರಾಧನೆ ಆಗುವುದಕ್ಕಾಗಿಯೇ ಪಂಚಪರಮೇಷ್ಠಿಗಳ ವಿಧಾನವಿದೆ. ಪಂಚಪರಮೇಷ್ಠಿ ವಿಧಾನ ನಮೋಕಾರ ಮಂತ್ರ ವಿಧಾನವೂ ಇದೆ. ಪಂಚ ನಮೋಕಾರ ಮಂತ್ರದಲ್ಲಿ 5 ಜನ ಪಂಚಪರಮೇಷ್ಠಿಗಳನ್ನೇ ಹೇಳಿದ್ದಾರೆ. ಎಲ್ಲಾ ಮಂತ್ರಗಳಲ್ಲೂ ಸಹ ದೊಡ್ಡದಾಗಿರುವಂತಹ ಮಂತ್ರ ಯಾವುದು? ನಮೋಕಾರ ಮಂತ್ರ. ನಮೋಕಾರ ಮಂತ್ರಕ್ಕಿಂತ ದೊಡ್ಡದಾಗಿರೋ ಇನ್ನೊಂದು ಮಂತ್ರವಿಲ್ಲ ಜಗತ್ತಿನಲ್ಲಿ. ಪಂಚಪರಮೇಷ್ಠಿಗಳನ್ನ ಯಾರು ಆರಾಧಿಸ್ತಾರೆ ಅವರು ಪ್ರಪಂಚದ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಪಂಚ ಪರವರ್ತನದಿಂದ ಮುಕ್ತಿಯನ್ನ ಪಡೆದು ಅವರು ಸಂಸಾರದ ಪಾರಾಗಿ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಇಂಥ ಶ್ರೇಷ್ಠವಾದಂತ ಆರಾಧನೆ ತಾವೆಲ್ಲರೂ ಸಹ ಕೂತ್ಕೊಂಡು ಬೆಳೆದಿದ್ರಿ. ಆದರೆ ಯಾರಿಗೆ ಯಾರ ಭಾಗ್ಯದಲ್ಲಿ ಎಷ್ಟಿದೆ ಅಷ್ಟೇ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಭಾಗ್ಯಕ್ಕಿಂತ ಜಾಸ್ತಿ
ಯಾರಿಗೂ ಏನು ಸಹ ಪ್ರಾಪ್ತವಾಗಲ್ಲ. ದಾವಣಗೆರೆಯವರು ಎಲ್ಲರೂ ಬಂದ್ರೆ ಕೇಳ್ತಾ ಇದ್ರು, ಕೆಲವರು ವಿಧಾನ ಎಲ್ಲಿ ಮಾಡ್ತಾ ಇದ್ರಿ, ವಿಧಾನ ಮಾಡ್ಲಿಕ್ಕೆ ಎಲ್ಲಿದೆ ಜಾಗ, ಭಯ್ಯಜಿ ಫೋನ್ ಮಾಡಿ ಕೇಳ್ತಾ ಇದ್ರಲ್ಲ. ದಾವಣಗೆರೆಯಲ್ಲಿ ಕಮ್ಮಿ ಅಂದ್ರೆ 200ರಿಂದ 300, 250ರಿಂದ 300ಕ್ಕಿಂತ ಜಾಸ್ತಿ ಮನೆಗಳು ಇದಾವೆ. ಮನೆಗೆ ಒಬ್ಬರಂತೆ ಬಂದರೂ ಸಹ ಕಮ್ಮಿ 300 ಜನ ವಿಧಾನದಲ್ಲಿ ಕುತ್ಕೊಂಡ್ರೆ ಕುತ್ಕೊಳ್ಳಿಕ್ಕೆ ಬೆಳಗಲಿಕ್ಕೆ ಜಾಗ ಸಾಕಾಗಲ್ಲ. ಎಲ್ಲಿ ಮಾಡ್ತೀವಿ? ಅದಕ್ಕಾಗಿ ನೀವು ಸಣ್ಣ ಜಾಗನೇ ಮಾಡ್ಕೊಂಡಿದ್ರಿ. ಏನು ಮಾಡಿದ್ರಿ ಹೇಳ್ರಿ? ದಾವಣಗೆರೆಯವರು ದೊಡ್ಡದಾದಂತ ಜಾಗ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಜಾಗ ಫುಲ್ ಆಗ್ಬೇಕಲ್ಲ. ಜಾಗ ಎಲ್ಲ ಈಗ ಚಿಕ್ಕದಾಗಿದ್ರೆ ಎಲ್ಲ ಫುಲ್ಲಾಗಿ ಕಾಣ್ತೈತಿ. ಆದರೂ ಸಹ ವಿಧಾನವನ್ನು ಮಾಡಿದ್ರಿ, ಬಹಳ ಕ್ವಾಂಟಿಟಿಗಿಂತ ಕ್ವಾಲಿಟಿಯವರು ಒಂದು ಪೂಜೆಯನ್ನು ಮಾಡಿದ್ರಿ. ಇನ್ನು ತಮ್ಮಲ್ಲಿ ಯಾರಿಗೆ ಭಕ್ತಿ ಆಗ್ತದೆ, ಯಾರಲ್ಲಿ ಶ್ರದ್ಧಾ ಆಗ್ತದ ಅಂತವರೇ ಇಂಥ ಪೂಜೆಯಲ್ಲಿ ಕುತ್ಕೊಂಡು ಬೆಳಗಲಿಕ್ಕೆ ಸಾಧ್ಯ. ಪಂಚಪರಮೇಶ್ವರಗಳ ವಿಧಾನ ಅದು ಸಹ ಮುನಿಗಳ ಸಾನ್ನಿಧ್ಯದಲ್ಲಿ ಮಾಡಬೇಕಂದ್ರೆ ಬಹಳ ಪುಣ್ಯದಿಂದ ಪ್ರಾಪ್ತವಾಗ್ತದೆ. ಸೌಭಾಗ್ಯಶಾಲಿಗಳು ಇದನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಪೂಜೆ ಅಂದ್ರೆ ಸಾಮಾನ್ಯ ತಿಳ್ಕೊಂಡಿದ್ದಾರೆ ಜನ ಎಲ್ಲ. ವಿಧಾನ ಅಂದ್ರೆ ಸಾಮಾನ್ಯವಾದಂಥದ್ದಿದೆ. ವಿಧಾನ ಅಂದ್ರೆ ಸಾಮಾನ್ಯ ಇದೆ, ಆದರೆ ವಿಧಾನ ಬಹಳ ಉತ್ಕೃಷ್ಟವಾದಂಥದ್ದಿದೆ. ಇದೇನು ಸಣ್ಣದಾಯ್ತಲ್ಲ, ಇದು ದೊಡ್ಡ ಸಣ್ಣ ಆಗ್ತದೆ. ಪಂಚಪರಮೇಶ್ವರಿಗಳ ಆರಾಧನೆಯು ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದಂಥದ್ದು. ಜೈನ ಧರ್ಮದಲ್ಲಿ ಬಹಳ ಶ್ರೇಷ್ಠವಾದಂಥದ್ದು. ತಾವೆಲ್ಲರೂ ಸಹ ಸಿದ್ಧಚಕ್ರ ಆರಾಧನೆ ಮಾಡಬೇಕು ಅನ್ನುವಂಥ ಭಾವವನ್ನ ಮಾಡ್ತಾ ಇದ್ರಿ. ಸಾಮೂಹಿಕವಾದಂಥ ಪುಣ್ಯದ ಉದಯ ಆದಾಗಲೇ ಅದು ಶಕ್ಯವಾಗ್ತದೆ. ಒಂದು ಕೇವಲ ಸಿದ್ಧರನ್ನ ಆರಾಧಿಸ್ಬೇಕಂದ್ರೆ ಪಂಚಪರಮೇಶ್ವರಿ ವಿಧಾನದಲ್ಲೂ ಸಹ ಸಿದ್ಧರ ಆರಾಧನೆ ಮಾಡಿದ್ರು. ಈಗ 8 ಗುಣಗಳಿಗೆ ಅರ್ಘ್ಯವನ್ನು ಕೊಟ್ಟು, ಆದರೆ ಸಿದ್ಧಚಕ್ರ ವಿಧಾನದಲ್ಲಿ 8 ದಿವಸ ನಿರಂತರವಾಗಿ ಸಿದ್ಧರನ್ನೇ ಆರಾಧಿಸಲಾಗ್ತದೆ. ಸಿದ್ಧರಲ್ಲಿ ಅನಂತ ಗುಣಗಳಿದ್ದಾವೆ. ಅಷ್ಟು ಗುಣಗಳಿಗೂ ಸಹ ವರ್ಣನೆಯನ್ನು ಮಾಡ್ಲಿಕ್ಕೆ ಆಗೋಲ್ಲ. ಆದರೂ ಸಹ ಆಚಾರ್ಯ ಭಗವಂತರು ಕೆಲವಷ್ಟನ್ನ ಉಲ್ಲೇಖವನ್ನ ಮಾಡ್ತಾರೆ. ಭವ್ಯ ಜೀವಿಗಳ ಉದ್ಧಾರಕ್ಕಾಗಿ, ಭವ್ಯ ಜೀವಿಗಳ ಆತ್ಮದ ವಿಶುದ್ಧಿಗಾಗಿ, ಧರ್ಮವು ಆತ್ಮ ಕಲ್ಯಾಣಕ್ಕಾಗಿ, ಜೀವಿಗಳ ಉದ್ಧಾರಕ್ಕಾಗಿ ಆಚಾರ್ಯ ಭಗವಂತರು ಬೋಧಿಸಿದ್ರು ಅಂತ ಒಂದು ಸಿದ್ಧಚಕ್ರ ವಿಧಾನವನ್ನ ಮಾಡುವಂತ ಪುಣ್ಯ ಯಾವಾಗ ಶ್ರದ್ಧೆ ಭಕ್ತಿ ಯಾವ ರೀತಿ ನಿಮ್ಮಲ್ಲಿ ಅಂತರಾತ್ಮನಿಂದ ಉಕ್ಕಿ ಬಂದಾಗ ದೊಡ್ಡ ಸಾಗರವಾಗಿ ಹರಿಯುತ್ತದೆ. ಅಂತರಾತ್ಮದಿಂದ ಉಕ್ಕಬೇಕು. ಭಕ್ತಿ ಒಳಗಿಂದ ಬರಬೇಕು. ಹೊರಗಡೆ ಕೇವಲ ಹೊರಗಡೆ ಭಕ್ತಿ ಅಲ್ಲ, ಆಡಂಬರದಲ್ಲಿ ಧರ್ಮವಿಲ್ಲ. ಆಡಂಬರ ಕೆಲವೊಂದು ಸೀಮಿತ ಅಷ್ಟೇ, ಧರ್ಮ ಪ್ರಭಾವನೆಗಾಗಿ ವಿಶೇಷವಾದಂತ ಅದನ್ನ ಸ್ವಲ್ಪ ಮಹತ್ವವನ್ನು ಕೊಡಲಾಗ್ತದೆ. ಆದರೆ ಧಾರ್ಮಿಕ ಕ್ರಿಯೆಗಳಲ್ಲಿ ಅಂತರಾತ್ಮದ ವಿಶುದ್ಧಿಗೆ ಜಾಸ್ತಿ ಆದಂತ ಮಹತ್ವವನ್ನು ಕೊಡಲಾಗ್ತದೆ. ನೀವು ವಿಶುದ್ಧಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಯಾವುದೇ ಪೂಜೆಯನ್ನು ಮಾಡಿ
ಪಂಚ ಪರಮೇಶ್ವರಿಗಳನ್ನು ನೀವು ಆರಾಧಿಸಿದ್ರಿ ಅಂದ್ರೆ ನಿಮಗೆ ನಿಶ್ಚಿತವಾದಂತಹ ಫಲ ಪ್ರಾಪ್ತವಾಗ್ತದೆ. ಜಿನಧರ್ಮದಲ್ಲಿ ಜಿನೇಂದ್ರ ಭಗವಂತನು ಬೋಧನೆ ಮಾಡಿದಂತ ಆರಾಧನೆಯಲ್ಲಿ ಜಿನರು ಹೇಳಿದಂತ ಧರ್ಮದಲ್ಲಿ ಆರಾಧನೆಯನ್ನ ಯಾರಿಗೆ ಹೇಳಿದ್ದಾರೆ, ಎಷ್ಟು ಜನಕ್ಕೆ ಹೇಳಿದ್ದಾರೆ? ಜಿನೇಂದ್ರ ಭಗವಂತರು 5 ಜನ ಪರಮೇಷ್ಠಿಗಲ್ಲದೆ ಮತ್ತೆ ಯಾರಿಗೂ ಸಹ ಪೂಜೆ ಆರಾಧನೆಯನ್ನು ಹೇಳಿಲ್ಲ. ನೀವೆಲ್ಲ ಆಚಾರ್ಯರು ಬರೆದಿರುವಂತ ಗ್ರಂಥಗಳನ್ನ ತಿರುವಿ ನೋಡಿ ಬಂಧುಗಳು. ಯಾವುದೇ ಆಚಾರ್ಯರು ಪ್ರಾಮಾಣಿಕವಾದ ಮೋಕ್ಷ ಮಾರ್ಗದಲ್ಲಿರ್ತಕ್ಕಂಥ ಜಿನರು ಬೋಧನೆ ಮಾಡಿದ ಜಿನ ಧರ್ಮವನ್ನ ಪಾಲನೆ ಮಾಡುವ ಯಾವುದೇ ಆಚಾರ್ಯರು ಪಂಚ ಪರಮೇಶ್ವರಿಗಳನ್ನ ಹೊರತುಪಡಿಸಿ ಬೇರೆ ಯಾರ ಆರಾಧನೆಯನ್ನು ಸಹ ಯಾರ ವಿಧಾನವನ್ನು ಸಹ ಅವರು ಉಲ್ಲೇಖವನ್ನ ಮಾಡಿಲ್ಲ. ಪ್ರತಿಯೊಂದು ಶಾಸ್ತ್ರಗಳಲ್ಲೂ ಸಹ ಸಂಸ್ಕೃತ, ಪ್ರಾಕೃತ, ಈಗಾಗಲೇ ಹಿಂದಿ, ಕನ್ನಡ ಆದಿ ಭಾಷೆಗಳಲ್ಲೂ ಸಹ ಸಾಕಷ್ಟು ಶಾಸ್ತ್ರಗಳು ಇವತ್ತು ಭಾಷಾಂತರವಾಗ್ತಾ ಇದೆ. ಆದರೆ ಮೂಲವಾಗಿ ಪ್ರಾಕೃತ ಭಾಷೆಯಲ್ಲಿ, ಆಮೇಲೆ ಸಂಸ್ಕಾರವಾಗಿ ಸಂಸ್ಕೃತ ಭಾಷೆಯಲ್ಲಿ ಲಿಪಿಗಳಿದಾವೆ. ಆದರೆ ಎಲ್ಲೂ ಸಹ ಬೇರೆ ಯಾರ ಉಲ್ಲೇಖವನ್ನು ಮಾಡಿಲ್ಲ. ಇವತ್ತು ಬಹಳಷ್ಟು ಕಲಬೆರಕೆಗಳಾಗಿದೆ, ಬಂಧುಗಳು ಮಿಶ್ರವಾಗಿದವಲ್ಲ. ಅದಕ್ಕಾಗಿ ಭವ್ಯಾತ್ಮರು ನೋಡಿ ತಿಳಿದು ಒಳ್ಳೆಯದನ್ನ ಗ್ರಹಣೆ ಮಾಡಬೇಕು. ನಮ್ಮ ಕಲ್ಯಾಣವಾಗುವಂತ ಧರ್ಮ ಯಾವುದು, ಯಾವುದು ನಮ್ಮದು ಉದ್ಧಾರ ಮಾಡುವಂಥದ್ದಿದೆ, ಜಿನಧರ್ಮ ಯಾವುದು, ಮೋಕ್ಷ ಪಥ ಯಾವುದು ಎನ್ನುವುದನ್ನ ನಾವು ಇಂಥ ಕುಲದಲ್ಲಿ ಜನ್ಮವನ್ನು ಪಡೆದಿದ್ದೀವಿ. ನಮ್ಮ ಕುಲ ಯಾವುದು ಬಂಧುಗಳೇ? ಜೈನ ಕುಲ. ನಮ್ಮ ಧರ್ಮ ಯಾವುದು? ಜಿನ ಧರ್ಮ. ಯಾವ ಧರ್ಮ? ಜಿನ ಧರ್ಮ. ನಮ್ಮ ತತ್ವ ಯಾವುದು? ಅಹಿಂಸಾ. ಅಹಿಂಸಾ ತತ್ವದ ಮೇಲೆ ಜಿನ ಧರ್ಮ ಪೂರ್ಣವಾಗಿ ನಿರ್ಭರವಾಗಿದೆ. ಅಂತ ಒಂದು ಧರ್ಮದಲ್ಲಿ ನಾವು ಜನ್ಮವನ್ನು ಪಡೆದಿದ್ದೀವಿ ಅಂದ್ರೆ ಬಹು ಜನ್ಮದ ಪುಣ್ಯದಿಂದ, ಬಹು ಸೌಭಾಗ್ಯದಿಂದಲೇ ಜೀವಿಗಳಿಗೆ ಪ್ರಾಪ್ತವಾಗ್ತದೆ. ಈ ಜನ್ಮದಲ್ಲಿ ಕಮ್ಮಿ ಜಿನೇಂದ್ರ ಭಗವಂತರು ಹೇಳಿದಂತ ಧರ್ಮವನ್ನಾದರೂ ನಾವು ಆಚರಣೆ ಮಾಡೋದು, ಹಾಗೆ ಅವರವರಿಗೆ ಇಚ್ಛೆ ಅವರ ಸ್ವತಂತ್ರಕ್ಕೆ ಬಿಟ್ಟಂತದಿದೆ. ಕಮ್ಮಿ ನಾವು ತಿಳ್ಕೊಳ್ಳೋದಾದ ಪ್ರಯತ್ನ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ಅಂದ್ರೆ ಆಗಬಾರದು. ಮತ್ತು ನಾವು ಯಾವುದೇ ರೀತಿಯಾದಂತ ಪಕ್ಷಪಾತವನ್ನಾಗಲಿ, ಯಾವುದೇ ರೀತಿಯಾದಂತ ಪಂಥವನ್ನಾಗಲಿ ಯಾವುದನ್ನು ಮಾಡದೆ ಪಂಚ ಪರಮೇಶ್ವರಿಗಳ ಯಾರು, ಜಿನರು ಬೋಧನೆ ಮಾಡಿದ ಧರ್ಮ ಯಾವುದು ಎನ್ನುವುದನ್ನ ನಾವು ತಿಳಿದುಕೊಂಡಾಗ ನಿರ್ಣಯ ನಮಗೆ ಯಾವ್ದು ಪಾಲನೆ ಮಾಡಬೇಕು, ಯಾವ್ದು ಬಿಡಬೇಕು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಜಿನ ಧರ್ಮದಲ್ಲಿ ಜಿನೇಂದ್ರ ಭಗವಂತರು ಹೇಳಿದಂತ 2 ಧರ್ಮಗಳಿದ್ದಾವೆ. ಒಂದು ಶ್ರವಣ ಧರ್ಮ, ಇನ್ನೊಂದು ಶ್ರಾವಕ ಧರ್ಮ. 2 ಧರ್ಮಗಳಲ್ಲೂ ಸಹ ಪ್ರತಿಯೊಂದು ಕ್ರಿಯೆಯನ್ನು ಸಹ ಸಮೀಚೀನವಾಗಿ ಸಪರ ಕಲ್ಯಾಣಕ್ಕಾಗಿ 100% ವಿಜ್ಞಾನಿ ಏನಿದೆ, 100ಕ್ಕೆ 100% ಯಾವುದು ವ್ಯರ್ಥವಾದ ಕ್ರಿಯೆಗೆ, ವ್ಯರ್ಥವಾದಂತ ಆಚರಣೆಗೆ ಆಚಾರ್ಯ ಭಗವಂತರು ಇಲ್ಲಿ ಕಿಂಚಿತವಾಗುವ ಸ್ಥಾನವನ್ನು ಕೊಡ್ಲಿಲ್ಲ. ನೀವೇನು ಮಾಡ್ತಾ ಇದ್ದೀರಿ, ಪ್ರತಿಯೊಂದು ಪೂಜೆಯೊಂದಿಗೆ ಕೇವಲ ಮೋಕ್ಷ ಅಷ್ಟೇ ಅಲ್ಲ ಬಂಧುಗಳು, ತಮ್ಮೆಲ್ಲರಿಗೂ ಸಹ ಸಂಸಾರದಲ್ಲಿ ಇರೋ ತನಕನೂ ಸಹ ಶಾರೀರಿಕವಾಗಿ, ಮಾನಸಿಕವಾಗಿ, ಹಾಗೆ ಸಾಮಾಜಿಕವಾಗಿ
ಕೌಟುಂಬಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಧರ್ಮ ಮಾಡುವಂತ ಕ್ರಿಯಾ ಕೇವಲ ಕ್ರಿಯಾಕಾಂಡನೇ ಅಲ್ಲ, ಕೆಲವೊಂದು ಅತಿನೂ ಮಾಡಿಟ್ಟಿದ್ದಾರೆ. ಏನ್ ಮಾಡಿದ್ದಾರೆ ಹೇಳಿ? ಅತಿಯಾದಂತ ಕ್ರಿಯೆಗಳನ್ನ ಮಾಡಿದ್ದಾರೆ. ಅದು ಸಹ ವ್ಯರ್ಥವಾದಂಥದ್ದಿದೆ. ಎಷ್ಟು ಬೇಕು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಿಯೆ ಮಾಡೋದ್ರಿಂದ ಸಾರ್ಥಕತೆ ಆಗ್ತದೆ ಎನ್ನುವುದನ್ನ ನಾವು ಸಮೀಚೀನವಾಗಿ ತಿಳಿದು ನಮಗೆ ಪೂರ್ವಜನ್ಮದ ಪುಣ್ಯದಿಂದ ವಿಚಾರ ಶಕ್ತಿ ಇದೆ. ಏನಿದೆ ಹೇಳಿ? ತಿಳಿದುಕೊಳ್ಳುವಂತ ಶಕ್ತಿ ಇದೆ. ಹಾಗಾಗಿ ತಿಳಿದು ನಾವು ಏನು ಮಾಡಬೇಕು? ಆಚರಣೆಯನ್ನು ಮಾಡಬೇಕು. ಆವಾಗ ನಾವು ಮಾಡಿದಂತ ಧರ್ಮದಲ್ಲಿ ಮಾಡಿದಂತ ಪ್ರತಿಯೊಂದು ಕ್ರಿಯೆಯೂ ಸಹ ಸಾರ್ಥಕತೆಯಾಗ್ತದೆ. ನಾವು ಅದನ್ನ ಅರ್ಥವನ್ನು ತಿಳಿದುಕೊಳ್ಳದೇ ಮಾಡುವಂತ ಕ್ರಿಯೆ ವ್ಯರ್ಥವಾಗ್ತದೆ. ಈಗ ತಾವೆಲ್ಲರೂ ದಿನ ಸಂಸ್ಕಾರ ಪುಸ್ತಕವನ್ನ ವಿಮೋಚನೆಯನ್ನ ಮಾಡೋದಕ್ಕಾಗಿ, ಪುನಃಮುದ್ರಣಕ್ಕಾಗಿ ಬಹಳಷ್ಟು ಜನ ಹೇಳಿದ್ರು, ಇನ್ನು ಕೆಲವರು ಮಾಡುವವರಿದ್ದಾರೆ. ಮತ್ತು ಈ ಪಂಚಪರಮಿಷ್ಠ ವಿಧಾನದಲ್ಲಿ ಎಲ್ಲ ಹಣವನ್ನು ಸಹ ಅದಕ್ಕೆ ಉಪಯೋಗ ಮಾಡಲಾಗ್ತದೆ. ಇಲ್ಲಿಯವರು ಹೇಳಿದ್ರು, ಅದನ್ನ ಧರ್ಮ ಕಾರ್ಯಗಳಿಗೆ, ಧರ್ಮ ಪ್ರಭಾವನೆಗೆ ಬಳಸಿ ಮಹಾರಾಜ. ನಮಗ್ ಬೇಡ ಹಣ, ಮುನಿಗಳಿಗೆ ಹಣ ಬೇಡ. ಮುನಿಗಳೇ ಯಾವುದನ್ನು ಸಹ ಇಟ್ಕೊಳ್ಳಲ್ಲ. ಒಂದು ಕವಡಿ ಇಟ್ಕೊಂಡ್ರು ಒಂದು ಕವಡಿ ಕಿಮ್ಮತ್ತಿಗೆ ಬೆಲೆ ಇಲ್ಲ. ಹಾಗೆಯೇ ನಿಮ್ಮ ಧನರಾಶಿಯಿಂದ ಜಿನಧರ್ಮ ಪ್ರಭಾವನೆ ಆಗಬೇಕು. ಶ್ರಾವಕರು ಹಣದಿಂದ ಪೂಜೆ, ಜಿನವಾಣಿ, ಹಾಗೆ ಪಂಚಕಲ್ಯಾಣ ಆದಿ ಕಾರ್ಯವನ್ನ ಮಾಡುವುದರೊಂದಿಗೆ ಜಿನಧರ್ಮ ಪ್ರಭಾವನೆಯನ್ನು ಮಾಡುತ್ತಾರೆ. ಮುನಿಗಳು ಜ್ಞಾನ, ಅಧ್ಯಯನ, ಸಂಯಮ ಆದಿಗಳನ್ನ ಪಾಲನೆ ಮಾಡುವುದರಿಂದ ಜಿನಧರ್ಮದ ಸ್ವತಃ ಪ್ರಭಾವನ ಆಗ್ತದೆ. ಪ್ರಭಾವನ ಮಾಡೋದಕ್ಕಾಗಿ ಅವರು ಪಾಲನೆಯನ್ನ ಮಾಡೋಲ್ಲ, ಸ್ವತಃ ತಮ್ಮ ಕರ್ಮವನ್ನ ಕಳೆಯುವುದಕ್ಕಾಗಿ ಪಾಲನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಅದು ಸಹಜವಾಗಿ ಜಿನೇಂದ್ರ ಭಗವಂತನ ಬೋಧನೆ ಮಾಡಿದಂತ ಇದು ಧರ್ಮ ಮಾರ್ಗ ಇದೆ ಬಂಧುಗಳೇ. ಸ್ವತಃ ಪ್ರಕಾಶಮಾನವಾದಂಥದ್ದೇ, ಸ್ವತಃ ಪ್ರಭಾವನ ಆಗ್ತಾ ಹೋಗ್ತದೆ. ಜಿನವಾಣಿ, ಜಿನ ಸಂಸ್ಕಾರ ಪುಸ್ತಕ ಬಹಳ ಉತ್ಕೃಷ್ಟವಾದಂಥದ್ದು. ಬೇಸಿಕ್ ನಾಲೆಜ್ ಅಂದ್ರೆ ಪ್ರಥಮ ದರ್ಜೆಯ ಎಲ್ಲರಿಗೂ ಸಹ ಯಾವ ರೀತಿ ಮೊದಲನೆಯ ದರದ ಧರ್ಮದ ಮರ್ಮವನ್ನು ತಿಳಿಸ್ತಕ್ಕಂಥ ಇವತ್ತು ದೊಡ್ಡ ದೊಡ್ಡ ಶಾಸ್ತ್ರಗಳನ್ನ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಆದರೆ ಸಾಮಾನ್ಯರಿಗೆ ಅದು ಅರ್ಥವಾಗಲ್ಲ. ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೇನೆ ಎಲ್ಲರಿಗೂ ತಿಳಿಯುವ ಹಾಗೇನೆ ಜನ ಸಂಸ್ಕಾರ ಭಾಗದಲ್ಲಿ 2 ಭಾಗಗಳಿದ್ದಾವೆ. ಚಿಕ್ಕದಾದಂತಹ ಪುಸ್ತಕ ಇದೆ. ಅದನ್ನ ಈಗಾಗಲೇ ಕೆಲವು ಶಿಬಿರಗಳನ್ನ ಕರ್ನಾಟಕದಲ್ಲಿ 5-7 ಶಿಬಿರಗಳನ್ನ, ದಿನ ಸಂಸ್ಕಾರ ಪುಸ್ತಕದ ಶಿಬಿರಗಳನ್ನ ಆಚಾರ್ಯ ಭಗವಂತರ ಆಶೀರ್ವಾದದಿಂದ ಶಿಬಿರವೆಲ್ಲವೂ ಸಹ ನಿರ್ವಿಘ್ನವಾಗಿ ಸಂಪನ್ನವಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನರು ಸಹ ಶಿಬಿರಗಳನ್ನ ಮಾಡಬೇಕು, ನಮಗ್ ಮಾಡ್ರಿ ಮಹಾರಾಜರೇ, ವ್ಯವಸ್ಥೆಗಳನ್ನ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಕರ್ನಾಟಕದಲ್ಲಿ ಬಹಳಷ್ಟು ಜನರು ಸಹ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂಥ ಭಾವವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ನಾವು ಹೇಳ್ತೀವಿ ಬಂಧುಗಳೇ, ಪೂರ್ಣವಾದಂತ ಜೈನ ಸಮಾಜದವರಿಗೆ ಎಲ್ಲರೂ ಸಹ ಮೊದಲು ನೀವು ಜೈನರಾಗಿ, ಮೊದಲೇನಾಗ್ರಿ ನೀವು ನಿಮ್ಮ ಪಂಗಡ, ಪಂಥ, ಸಂಪ್ರದಾಯ, ಆಚಾರ, ವಿಚಾರ, ನಂಬಿಕೆ, ಶ್ರದ್ಧೆ ಇವೆಲ್ಲವೂ ಏನ್ ಮಾಡ್ರಿ, ಒಂದು ಸೈಡಿಗೆ. ನೀವು ಮೊದಲೇನಾಗ್ರಿ, ನೀವು ನಾವೆಲ್ಲರೂ ಜೈನರು, ಜಿನನ ಅನುಯಾಯಿಗಳು, ಜಿನ ಧರ್ಮವನ್ನ ಪಾಲನೆ ಮಾಡುವವರು ಎನ್ನುವಂತ ಶ್ರದ್ಧೆ ನಿಮಗೆ ಅಟಲವಾಗಬೇಕು ಮೊದಲು. ಇವತ್ತು ಸಮಾಜದಲ್ಲಿ ಭಿನ್ನಾಭಿಪ್ರಾಯ, ಸಮಾಜದಲ್ಲಿ ನಾನಾ ಪ್ರಕಾರವಾದ ಧರ್ಮ ಪ್ರಭಾವನೆಗೆ ಕುಂಠಿತವಾಗುವುದಕ್ಕೆ ಕಾರಣ ಸಜ್ಜನರ ನಿಷ್ಕ್ರಿಯದಿಂದ ಬಂದವರು. ಸಜ್ಜನರಾದವರು ನಿಷ್ಕ್ರಿಯವಾಗಬಾರದು, ಸಕ್ರಿಯವಾಗಿ ಸಮಾಜದಲ್ಲಿ ಸಮಾಜವನ್ನು ಕೂಡಿಸುವಂತಹ ಕೆಲಸವನ್ನು ಮಾಡಬೇಕು.
ಒಡೆಯುವಂತ ಕೆಲಸ ಮಾಡಬಾರ್ದು. ಯಾರೇ ಒಬ್ಬರು ದೋಷಿ ಇದ್ರೆ ಆತನನ್ನ ದೂರ ಇಡಬಾರದು. ಪಾಪಿ ಪಾಪಿ ಎಂದು ಆತನ ನಾವು ದೂರ ಇಡ್ತಾ ಹೋದ್ರೆ ಆತ ದೂರ ಆಗ್ತಾ ಹೋಗ್ತಾನೆ. ಪಾಪಿ ಆತನನ್ನು ನಾವು ಹತ್ತಿರ ಕರೆದು ಪ್ರೀತಿ ವಾತ್ಸಲ್ಯ ಪ್ರೇಮದಿಂದ ಆತನನ್ನ ನಾವು ಹತ್ತಿರ ಕರೀತಾ ಹೋದ್ರೆ ಪಾಪಿ ಆದವನು ಒಂದ್ ದಿವಸ ಆತನೇನಾಗ್ತಾನೆ, ಪುಣ್ಯಾತ್ಮನಾಗ್ತಾನೆ. ಪುಣ್ಯಾತ್ಮನಾಗಿ ಆತನು ಪರಮಾತ್ಮನಾಗ್ತಾನೆ. ಜಿನಧರ್ಮ ಏನ್ ಹೇಳಿದ್ದಾರೆ? ಜಿನೇಂದ್ರ ಭಗವಂತರು ರಾಗ ದ್ವೇಷ ಮಾಡುವಂಥದ್ದು ಧರ್ಮವಲ್ಲ. ಇವತ್ತು ಜಿನರು ಬೋಧನೆ ಮಾಡಿದಂತ ಧರ್ಮದಲ್ಲಿ ನಾವು ಜನ್ಮವನ್ನು ಪಡೆದು ನಾವು ರಾಗ ದ್ವೇಷವನ್ನ ಮಾಡ್ತಾ ಇದ್ದೀವಿ, ಭೇದ ಭಾವಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಒಂದು ವೇಳೆ ನಾವು ಧರ್ಮವನ್ನ ಸರಿಯಾಗಿ ತಿಳಿದುಕೊಳ್ಳಿಲ್ಲ ಅಂತ. ಧರ್ಮವನ್ನು ನಾವು ತಿಳಿದುಕೊಂಡ್ರೆ ಜೀವ ಮಾತ್ರಕ್ಕೆ ಏಕೇಂದ್ರಿಯ ಜೀವಿಗಳಿಗೂ ಕಲ್ಯಾಣವಾಗಲಿ. ಪೃಥ್ವಿಕಾಯ್, ಜಲಕಾಯ್, ವಾಯುಕಾಯ್, ವನಸ್ಪತಿಕಾಯ್. ಹಾಗೆ ತಸ್ಯ ಜೀವ ಏಕೇಂದ್ರಿಯ, ದ್ವಿಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ ತನಕ ಜೀವಿಗಳೆಲ್ಲರಿಗೂ ಕಲ್ಯಾಣವಾಗಲಿ ಎನ್ನುವಂತ ಭಾವದೊಂದಿಗೆ ಜಿನೇಂದ್ರ ಭಗವಂತರು ಎಲ್ಲಾ ಜೀವಿಗಳಿಗೂ ಸಹ ಜೀವ ಮಾತ್ರಕ್ಕೆ ಬೋಧನೆಯನ್ನು ಮಾಡಿದ್ರು. ಕೇವಲ ಜೈನರಿಗೆ ಮಾತ್ರ ಅಲ್ಲ, ತಿರಿಯಂಚ ಜೀವಿಗಳಿಗೂ ಬೋಧನೆಯನ್ನು ಮಾಡಿದ್ರು. ಆದರೆ ಒಬ್ಬರು ಜೈನ ಕುಲದಲ್ಲಿ ಜನ್ಮ ಪಡೆದಿದ್ದಾರೆ, ಪಂಚೇಂದ್ರಿಯ ಇದ್ದಾರೆ, ಸೈನಿ ಇದ್ದಾರೆ. ಹಾಗೂ ಅಂತವರನ್ನ ನೋಡಿ ನಾವು ದ್ವೇಷವನ್ನ ಮಾಡ್ತಾ ಇದೀವಿ, ರಾಗವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ನಿಜವಾದ ಧರ್ಮಾತ್ಮರಲ್ಲ. ಧರ್ಮದಲ್ಲಿ ಶ್ರದ್ಧೆ ಇಲ್ಲ ಬಂಧುಗಳು. ಅದಕ್ಕಾಗಿ ಎಲ್ಲರೂ ಸೇರಬೇಕು, ಒಗ್ಗಟ್ಟಾಗಬೇಕು, ಅದಕ್ಕೆ ತಿಳಿಬೇಕು ಅಂತ ಹೇಳಿದ್ರೆ ಶಿಬಿರಾದಿಗಳ ಆಗಬೇಕು. ಎಲ್ಲ ಜೈನರಿಗೂ ಸಹ ನಾವು ಹೇಳ್ತೀವಿ ಬಂಧುಗಳೇ, ತಾವು ಎಲ್ಲದಕ್ಕೂ ಸಮಯವನ್ನು ಕೊಡ್ತೀವಿ. ಜನ್ಮ ಆಗ್ತಾ ಇದ್ದಾಗಲೇ ಈಗಂತೂ 3 ವರ್ಷದಿಂದನೇ ಸ್ಕೂಲ್ ಪ್ರಾರಂಭವಾಗ್ತದೆ. 3-4ನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. 1 kg 2 kg 3 kg 4 kg ಏನೋ ಕೆಜಿ ಹಾಗೆ ಹೊರಕಾಗಲಿಷ್ಟು ಹೊರೆ ಹೊರಿಸ್ತಾರೆ. ಮೊನ್ನೆ ನೋಡ್ತಾ ಇದ್ದೀವಿ, ಲವರ್ ಬಾಲಕಿ ಹೊತ್ಕೊಂಡು ಹೋಗಿ ಯಾವ ಕಡೆ ಹೋಗ್ತಾ ಇರೋ ಹೊರಗೆ ಆಗಂಗಿಲ್ಲ, ಹೆಂಗೆ ತಗೊಂಡು ಹೋಗ್ಬೇಕಾಗಿ. LKG UKG ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ 3-4 ವರ್ಷದವರಿಗೆ ಏನ್ ಹೊರಬೇಕ. ಆದ್ರೆ ಎಲ್ಲಿ ತನಕ 30-35 ವರ್ಷದ ತನಕ ಲೌಕಿಕವಾದಂತ ಶಿಕ್ಷಣವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕಾಗಿ ಸ್ಕೂಲು, ಕಾಲೇಜು, ಹಾಗೆ ಡಿಗ್ರಿ ಆದಿಗಳನ್ನ ಪಡ್ಕೊಳ್ಳಿಕ್ಕಾಗಿ ಇಂಜಿನಿಯರು, ಡಾಕ್ಟ್ರು ಆದಿಗಳನ್ನ ಮಾಡ್ಲಿಕ್ಕಾಗಿ ಎಷ್ಟು ಸಮಯವನ್ನ 30-35 ವರ್ಷಗಳ ಸಮಯವನ್ನ ತಂದೆ ತಾಯಿ ಬಂಧು ಬಳಗ ಪರಿವಾರವನ್ನು ತೊರೆದು ಲಕ್ಷಾಂತರ ಕೋಟಿಗಟ್ಟಲೆ ಫೀಸನ್ನ ಭರ್ತಿ ಮಾಡಿ ಸ್ಕೂಲಲ್ಲಿ ತಾವು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ತೀವಿ, ಲೌಕಿಕವಾದ ಜ್ಞಾನ. ಆದ್ರೆ ಇಷ್ಟೆಲ್ಲ ಸಮಯ ಬೇಡ. 1 ವರ್ಷದಲ್ಲಿ ಬಂಧುಗಳೇ ತಾವು ಕೇವಲ 10 ದಿನದ ಸಮಯವನ್ನು, ಎಷ್ಟು ದಿವಸ? ಕೇವಲ 10 ದಿವಸ. ಎಷ್ಟು ದಿವಸ ಹೇಳಿ? 10 ದಿನದ ಸಮಯವನ್ನ ನೀವು ದಿನ ಸಂಸ್ಕಾರವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕಾಗಿ ಸಾವಕ ಸಂಸ್ಕಾರ ಶಿಬಿರದಲ್ಲಿ ತಾವೆಲ್ಲರೂ ಭವ್ಯಾತ್ಮರಾದಂತ ಜೈನ ಕುಲದಲ್ಲಿ ಜನ್ಮ ಪಡೆದಂತ ಪ್ರತಿಯೊಬ್ಬರು ಸಹ 10 ದಿನ ನೀವು ಏನಾಗ್ರಿ ಕ್ಲಾಸ್ ಅಲ್ಲಿ ಭರ್ತಿಯಾಗಿ ಸಮಯ ಇರ್ತದೆ, ಸಮಯಕ್ಕೆ ಸರಿಯಾಗಿ ಕ್ಲಾಸ್ ಅನ್ನ ನೀವು 10 ದಿವಸ ನೀವು ಕ್ಲಾಸಿಗೆ ಬಂದ್ರಂದ್ರೆ ನೀವು 35 ವರ್ಷ ಏನು ಕಲ್ತಿರ್ತೀರಿ ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಜ್ಞಾನವಾಗ್ತದೆ. ಅದು ಜೀರೋ, ಇದು ಹೀರೋ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಇದು ಎಲ್ಲ ಫ್ರೀ, ಯಾವುದೇ ಏನಿಲ್ಲ, ಯಾವುದೇ ಫೀಸ್ ಇಲ್ಲ. ಡ್ರೆಸ್ ಫ್ರೀ,
ಪುಸ್ತಕ ಫ್ರೀ, ಯಕ್ಷೆ ಫ್ರೀ, ಕಲಿಸೋರು ಫ್ರೀ ಕಲಿಸ್ತಾ ಇದ್ದಾರೆ. ಜಿನವಾಣಿಯನ್ನ ಹೇಳುವಂತವರು ಪ್ರತಿಮಾಧಾರಿಗಳು, ವಿದ್ವಾಂಸರು ಬರುವರಿದ್ದಾರೆ. ಹಾಗೆ ಅವರು ಸಹ ಫ್ರೀಯಾಗಿ ಹೇಳ್ತಾ ಇದ್ದಾರೆಲ್ಲ. ಇನ್ನು ಶಿಬಿರದಲ್ಲಿ ಡ್ರೆಸ್ಗಳು ಸಹ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಕ್ಸೈಜು, ಪೆನ್ನು ಎಲ್ಲ, ಊಟ ತಿಂಡಿ ಎಲ್ಲ ಫ್ರೀ. ಆದ್ರೆ ನೀವು ಬರ್ಬೇಕಷ್ಟೇ. ಏನ್ ಮಾಡ್ಬೇಕು ಹೇಳ್ರಿ? ಬರಬೇಕು ಶಿಬಿರದಲ್ಲಿ. ಶಿಬಿರದ ವಯಸ್ಸು, ಶಿಬಿರ ಅಂದ ತಕ್ಷಣ ಮಕ್ಕಳ ಕಡೆಗೆ ಹೋಗಿ ಬಿಡ್ತೀವಿ ನೀವು. ಶಿಬಿರ ಅಂದ್ರೆ ಮಕ್ಕಳಿಗೆ, ಯಾರಿಗೆ ಹೇಳ್ರಿ? ಆದ್ರೆ ಒಂದು ವೇಳೆ ಇದು ಮಕ್ಕಳು ಮಾತಾಡ್ತಾ ಇಲ್ಲ, ನಾವು ಮಕ್ಕಳ ಶಿಬಿರ ಮಕ್ಕಳಿಗೂ ಇದೆ. ಆದ್ರೆ ಇಲ್ಲಿ 10 ವರ್ಷದವರಿಂದ 90 ವರ್ಷದವರ ತನಕ ಎಲ್ಲರಿಗೂ ಸಹ ಶ್ರಾವಕ, ಶ್ರಾವಿಕ, ಬಾಲಕ, ಬಾಲಿಕ ಎಲ್ಲರಿಗೂ ಸಹ ಶಿಬಿರಗಳನ್ನ ಮಾಡಲಾಗ್ತದೆ. ಅದರಲ್ಲಿ ಎಲ್ಲ ಜಿನವಾಣಿಯ ಅಕ್ಷರಗಳ ಅರ್ಥವನ್ನ ಹೇಳಲಾಗ್ತದೆ. ಪಕ್ಷಪಾತ ರಹಿತವಾದ ಜಿನವಾಣಿಯ ಜ್ಞಾನವನ್ನು ಬೋಧಿಸಲಾಗ್ತದೆ. ಯಾವುದೇ ಪಕ್ಷವನ್ನು ವಹಿಸದೆ, ಯಾವುದೇ ಪಂಗಡವನ್ನು ವಹಿಸದೆ, ಜಿನವಾಣಿಯಲ್ಲಿ ಜನರು ಬೋಧನೆ ಮಾಡಿದಂತ ಆಚಾರ್ಯರು ಬರೆದಿರುವಂತ ಜ್ಞಾನದ ಅಕ್ಷರದಂತ ಮರ್ಮಗಳನ್ನ ಒಬ್ಬಿ ಜೀವಿಗಳಿಗಾಗಿ ಹೇಳಲಾಗ್ತದೆ. ಅದರಲ್ಲಿ 4 ಜನ ಬಂದರೂ ಆಗ್ತದೆ ಶಿಬಿರ, 400 ಜನ ಬಂದರೂ ಶಿಬಿರ. ಆದ್ರೆ 400 ಜನ ಬಂದು ಕುತ್ಕೊಂಡು ಕೇಳಿದ್ರೆ ಎಷ್ಟೋ ಜೀವಿಗಳ ಜ್ಞಾನ ಆಗ್ತದೆ. ಹಾಗಾಗಿ ನೀವೆಷ್ಟು ಜನ ಆದ್ರೂ ಬರ್ರಿ, ಮುಂದೆ ಎಲ್ಲಾದ್ರೂ ಶಿಬಿರ ಆದ್ರೆ ಇಲ್ಲಿ ಮಾಡಬೇಕು ಅಂತೇಳಿ ನಮಿತಾ ಇವರೆಲ್ಲ ಹೇಳ್ತಾ ಇದ್ರು. ಹಾಗೆ ಬಾಹುಬಲಿ, ವೀರು ಎಲ್ಲರೂ ಸಹ ಶಿಬಿರ ಮಾಡಿ ಮಹಾರಾಜರೇ ದಾವಣಗೆರೆಯಲ್ಲಿ ಅನ್ನೋದನ್ನ. ಆದ್ರೆ ಶಿಬಿರದಲ್ಲಿ ಶಿಬಿರ ಮಾಡಿದ್ರೆ ಯಾರೋ 400 ಜನ ಬಂದು ಕುತ್ಕೊಂಡು ಶಿಬಿರ ಅಂತ ಹೇಳಿದ್ರೆ ಹಾಗಂಗಿಲ್ಲ. ಶಿಬಿರ ಮಾಡ್ಬೇಕಂದ್ರ ಮೊದಲು ನೀವೆಲ್ಲ ಹೆಸರು ಕೊಡ್ರಿ. ಏನ್ ಮಾಡ್ರಿ? ಹೆಸರನ್ನ ಕೊಡ್ರಿ. ಎಷ್ಟು ಜನ ಬರೋರು ನೀವು? ಶಿಬಿರದ ಸಮಯ ಅಂದ್ರೆ ಬೆಳಿಗ್ಗೆ ನಿತ್ಯ ಅಭಿಷೇಕ ಪೂಜಾ ಇರ್ತದೆ. ಆದ್ರೆ ಮಧ್ಯಾಹ್ನ 2 ರಿಂದ 5 ಗಂಟೆ ತನಕ ಕ್ಲಾಸ್ ಅನ್ನು ಮಾಡಲಾಗ್ತದೆ. ಅಂದ್ರೆ ಎಲ್ಲರಿಗೂ ಅನುಕೂಲವಾಗಲಿ ಅನ್ನುವಂಥ ಪ್ರತಿ ಕಡೆಯಲ್ಲೂ ಸಹ ನಾವು ದೊಡ್ಡವರಿಗೆ ಶಿಬಿರ ಮಾಡುವಾಗ ಮಧ್ಯಾಹ್ನನೇ ಕ್ಲಾಸ್ ತಗೊಂತೀವಿ. ಯಾಕೆಂದ್ರೆ ಕೆಲವರು ಅವರದೇ ನೌಕರಿ, ಅಂಗಡಿ, ಹೊಲ, ಮನೆ ಆದಿ ಕೆಲಸಗಳು ಇರ್ತದೆ, ಸಂಸಾರಿಕರು ಇರ್ತಾರೆ, ಗೃಹಸ್ಥಿಯರು ಇರ್ತಾರೆ. ಅವರಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದಲೇ ಮಧ್ಯಾಹ್ನ ಯಾವಾಗಲೂ 2 ರಿಂದ 1:30, 2 ರಿಂದ 5 ತನಕ ಕ್ಲಾಸ್ ಅನ್ನು ತೆಗೆದುಕೊಳ್ಳುವಂಥದ್ದು. ಈಗ 10 ದಿವಸ ಕ್ಲಾಸ್ ಅನ್ನು ಮಾಡಿ ಆಮೇಲೆ ಎಕ್ಸಾಮು ಆಗ್ತದೆ. ಈಗಾಗಲೇ ಏನಾದರೂ ಶಿಬಿರಗಳನ್ನ ಆಗಿದೆ. ಆಚಾರ್ಯ ಆಶೀರ್ವಾದದಿಂದ ತಾವೇನು ಜನ ಸಂಸ್ಕಾರವಾಗಿಗೆ ಶಾಸ್ತ್ರದ ವಿಮೋಚನೆ ಕೊಟ್ರಿ, ಇದೇ ಪುಸ್ತಕ ಪ್ರಿಂಟ್ ಆಗ್ತದೆ. ಅಂದ್ರೆ ಶಾಸ್ತ್ರದ ಈಗಾಗಲೇ 2,000 ಪುಸ್ತಕಗಳು, 1,500 ಪುಸ್ತಕಗಳು ಖಾಲಿ ಆದವು. ಕೆಲವರೆಲ್ಲ ಓದ್ಲಿಕ್ಕಾಗಿ ಒಯ್ದಿದ್ರಲ್ಲ. ಶಿಬಿರದಲ್ಲಿ ಕುತ್ಕೊಂಡವರು ಎಲ್ಲರಿಗೂ ಸಹ ಬಹಳಷ್ಟು ಅವರಲ್ಲಿ ಧರ್ಮದಲ್ಲಿ ಶ್ರದ್ಧಾ ಆಗಿದೆ. ಈಗ 5,000 ಪುಸ್ತಕಗಳನ್ನು ಪ್ರಿಂಟ್ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಮಾಡಿದ್ವಿ. ಇಲ್ಲಿ ನೋಡಲು ಕೆಲವರೆಲ್ಲ ಹೇಳಿದಾರೆ ಆಗ್ತದೆ ಮಹಾರಾಜರ ಅಂತೇಳಿ ಮಾಡಿ. ಧರ್ಮ ಪ್ರಭಾವನೆ ಮಾಡಿ ಜನಧರ್ಮ ಪ್ರಭಾವನೆಯನ್ನ ವ್ಯರ್ಥವಾಗಿ ನೀವೆಲ್ಲೆಲ್ಲೋ ಕೊಡ್ತಾ ಇದ್ದೀರಿ. ಜಿನವಾಣಿಯ ವಿಮೋಚನೆಗೆ, ಅದು ಸಾವಕ ಸಂಸ್ಕಾರ ಶಿಬಿರಾದಿಗಳ ನಡೆಯುವುದಕ್ಕಾಗಿ ಮತ್ತು ಶಿಬಿರಗಳಿಗೆ ವ್ಯವಸ್ಥೆಯನ್ನ ಮಾಡೋದರಿಂದ ಒಂದು ಶಿಬಿರದಲ್ಲಿ ಬಂದು ಒಂದು ಜೀವ ಸಮೀಚೀನವಾದ ತತ್ವದಲ್ಲಿ ಜನಧರ್ಮದಲ್ಲೇ ಶ್ರದ್ಧೆಯಾಗಿ ಸಮ್ಯಕ್ ದೃಷ್ಟಿಯಾದರೆ ಆ ಜೀವವು ಮುಂದೋಗಿ ಸಂಯಮವನ್ನ ಗ್ರಹಣೆಯನ್ನು ಮಾಡಿ ತೀರ್ಥಂಕರ ಆದಿಯಾಗಿ ಪ್ರಾಪ್ತಿಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತದೆ. ಅಂತ ಒಂದು ಪುಣ್ಯ ಯಾರು ವ್ಯವಸ್ಥೆಯನ್ನ ಮಾಡಿದ್ರು, ಜಿನವಾಣಿಯನ್ನ ಕೊಟ್ಟರು ಅಥವಾ ಶಿಬಿರಾದಿಗಳ ನಡೆಯುವುದಕ್ಕೆ ತಮ್ಮೆಲ್ಲ
ತನು ಮನ ಧನಗಳ ಮತ್ತು ಮನೋಭಾವವನ್ನ ಉತ್ತಮವಾದಂತ ಭಾವ ವ್ಯಕ್ತಪಡಿಸುವುದು ದೊಡ್ಡದಾದಂತ ದಾನ ಇದೆ. ದಾನ ಅಂತ ಹೇಳಿದ್ರೆ ಕೇವಲ ಹಣ ಕೊಡುವುದಷ್ಟೇ ದಾನ ಅಲ್ಲ. ಹಣದೊಂದಿಗೆ ಸಕಾರಾತ್ಮಕ ವಿಚಾರವನ್ನೇ ವ್ಯಕ್ತಪಡಿಸುವಂಥದ್ದು ಸಹ ನಮ್ಮಲ್ಲಿ ಏನ್ ಹೇಳಿದ್ದಾರೆ, ಮನಸ್ಸ ವಾಚ ಕಾಯ. ಇದರಿಂದ ಪುಣ್ಯನೂ ಆಗ್ತದೆ, ಇದರಿಂದ ಪಾಪನೂ ಆಗ್ತದೆ. ಇಂಥ ಒಂದು ಕಾರ್ಯಗಳಿಗೆ ಯಾರು ಸಕಾರಾತ್ಮಕವಾಗಿ ಒಳ್ಳೆಯ ಭಾವನೆಯನ್ನ ಮಾಡಿದ್ರು ಅವರಿಗೂ ಸಹ ಏನಾಗ್ತದೆ, ಅವರ ಅಕೌಂಟಿಗೆ ಪುಣ್ಯ ಬಂದುಬಿಡುತ್ತೆ. ಇನ್ನು ಯಾರು ಜಿನಧರ್ಮವನ್ನ, ಜಿನೇಂದ್ರ ಬೋಧನೆ ಮಾಡಿದಂತ ಜಿನವಾಣಿಯನ್ನ, ಜಿನ ಗುರುಗಳನ್ನ ಅಥವಾ ಸಂಸ್ಕಾರ ಶಿಬಿರಗಳ ಆದಿ ಸಮೀಚೀನವಾದಂತ ಮಾರ್ಗದ ಮನಸ್ಸಿನಲ್ಲಿ ವಿಚಾರ ಮಾಡಿದ್ರು ಅಂದ್ರೂ ಅವರಿಗೆ ಏನಾಗ್ತದೆ, ಬಾಯಲ್ಲಿ ಹೇಳುವುದು ಬೇಡ, ಮನಸ್ಸಿನಲ್ಲಿ ವಿಚಾರ ಮಾಡಿದ್ರು ಕ್ಯಾಮರಾ ಸ್ಕ್ಯಾನ್ ಮಾಡ್ಬಿಡ್ತೈತಿ. ಏನ್ ಮಾಡ್ತೈತಿ? ಸ್ಕ್ಯಾನ್ ಆಗ್ತದೆ. ಅಂದ್ರೆ ಒಳಗಡೆಯಿಂದ ಎಷ್ಟು ಪರ್ಸೆಂಟ್ ಅವರು ದುರ್ಭಾವನೆ ಭಾವಿಸಿದ್ರು ಅಷ್ಟು ಕರ್ಮ ಅಕೌಂಟಿಗೆ ಬಂದು ಬೀಳುತ್ತದೆ. ಎಂತ ಕರ್ಮ? ಅಶುಭ ಕರ್ಮ. ಜೈನ ಧರ್ಮ ಬಹಳ ಸೂಕ್ಷ್ಮವಾದಂಥದ್ದಿದೆ. ಹಾಗೆ ತಾವೆಲ್ಲರೂ ಸಹ ಉತ್ಕೃಷ್ಟವಾದ ಭಾವದೊಂದಿಗೆ ಇವತ್ತು ಕುತ್ಕೊಂಡು ಪೂಜೆಯನ್ನು ಮಾಡಿದ್ರಿ. ಮತ್ತೆ ನಾಳೆ ನಾಡಿದ್ದು ಸಹ ವಿಧಾನ ಇದೆ, 3 ದಿವಸ. ಅತಿ ಹೆಚ್ಚಿನ ಸಂಖ್ಯೆಯವರು ಕುತ್ಕೊಂಡು ಭಾಗವಹಿಸಿ ಲಾಭವನ್ನು ಪಡೆದುಕೊಳ್ಳ್ರಿ. ಮತ್ತು ಎಲ್ಲರಿಗೂ ಹೇಳಿದ್ವಿ, ತಾವೆಲ್ಲರೂ ಸಹ ತಮ್ಮಲ್ಲಾದಂತ ಸಮರ್ಪಣ ಆಗಬೇಕು. ನಾವು ಒಂದು ಶಿಸ್ತಾಗಿರಬೇಕು, ನಮ್ಮಲ್ಲಿ ಒಂದು ಶಿಸ್ತನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಪ್ರತಿಯೊಬ್ಬರಿಗೆ ಬರಬೇಕು. ಹಾಗೆ ಯಾರು ಶಿಸ್ತನ್ನ ಉಲ್ಲಂಘನೆ ಮಾಡ್ತಾರೆ ನಾವು ಪ್ರತ್ಯೇಕವಾಗಿ ಹೇಳಂಗಿಲ್ಲ. ಅವರಿಗೆ ಏನಿಲ್ಲ, ಯಾರು ದೇವ ಶಾಸ್ತ್ರ ಗುರುಗಳ ಅಭಿನಯವನ್ನ ಮಾಡ್ತಾರೆ, ಅವರು ಹೇಳಿದಂತ ತತ್ವವನ್ನ, ಜನರು ಹೇಳಿದಂತ ತತ್ವದ ಮೇಲೆ ಶ್ರದ್ಧೆಯನ್ನು ಮಾಡಲ್ಲ, ಸಾಮೂಹಿಕವಾದ ವ್ಯವಸ್ಥೆಯಲ್ಲಿ ಸಾಮೂಹಿಕವಾದಂತ ಶಿಸ್ತನ್ನ ಕಾಪಾಡಿಕೊಳ್ಳಲ್ಲ, ಅಂತವರಿಗೆ ವಿಪರೀತ ವೃತ್ತಿ ಇದೆ ಮಧ್ಯಸ್ಥ ಭಾವ. ಏನ್ ಹೇಳಿ ಅವರಿಗೆ? ಮಧ್ಯಸ್ಥ ಭಾವ. ಅಂದ್ರೆ ಯಾರು ಅನುಶಾಸನವನ್ನು ಪಾಲನೆ ಮಾಡ್ತಾನೆ, ಪಂಚಪರಮೇಷ್ಠಿಗಳ ಗುರುಗಳ ಕೈ ತಾವಾಗೆ ಅವರಿಗೆ ಆಶೀರ್ವಾದ ಸಿಕ್ತು. ಆದ್ರೆ ಅನುಶಾಸನ ಉಲ್ಲಂಘನೆ ಮಾಡುವಂತವರಿಗೆ ವಿಪರೀತ ಹೋಗ್ತಾ ಇದ್ದಾರೆ. ಅಂದ್ರೆ ಹೋಗ್ರಿ ಅಂತ ಏನ್ ಹೇಳ್ರಿ, ಅವರಿಗೇನು ಸಹ ಯಾವುದೇ ರೀತಿಯಾದಂತ ನಾ ದ್ವೇಷನೂ ಇಲ್ಲ, ನಾ ರಾಗನೂ ಇಲ್ಲ. ಹಾಗೆ ಗೊತ್ತಾಗ್ತದೆ ಅಂತರಾತ್ಮದಲ್ಲಿ ಏನಿದೆ ಅನ್ನುವಂಥದ್ದು ಗುರುಗಳಿಗೆಲ್ಲ ಗೊತ್ತಾಗ್ತದೆ. ಯಾರ್ಯಾರ ಮನದಲ್ಲಿ ಏನಿದೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ತಾವು ನಾಳೆ ಎಲ್ಲರೂ ಸಹ ಸುಧಾರಣೆ ಮಾಡ್ಕೊಬಿಡ್ರಿ. ಹಾಗೆ ಸಹಜವಾಗಿ ಆಗ್ತದೆ. ಆದ್ರೆ ನಾಳೆ ಹೇಳಿದ್ವಿ, ಎಲ್ಲರೂ ಸಹ ಪೂಜೆಯಲ್ಲಿ ಕುತ್ಕೊಳ್ಳೋರು ಕಂಪಲ್ಸರಿ ಒಂದೇ ವಸ್ತ್ರದಲ್ಲಿ ಇರಬೇಕು ಅಂತ ಹೇಳಿದ್ವಿ. ಹಾಗೇನೆ ಯಾರ್ಯಾರು ಪಾಲನೆ ಮಾಡ್ತಾ ಇದ್ರಿ ಮಾಡಿದ್ರಿ ಅಂತವರಿಗೆಲ್ಲರಿಗೂ ಸಹ 2 ಕೈಯಿಂದ ಆಶೀರ್ವಾದ. ಏನ್ ಹೇಳ್ರಿ? 2 ಕೈಯಿಂದ ಆಶೀರ್ವಾದ. ಯಾರು ಉಲ್ಲಂಘನೆ ಮಾಡಿದ್ರಿ ಅವರಿಗೆ ಏನೂ ಇಲ್ಲ. ಏನಿಲ್ಲ ಹೇಳ್ರಿ, ಅವರಿಗೆ ಸಹ ಏನೂ ಸಹ ನಮ್ ಕಡೆ ಇಲ್ಲ, ಯಾರ ಕಡೆ ಸಿಗ್ತೈತಿ ಅವ್ರ ಕಡೆ ತಗೊಳ್ರಿ. ಹಾಗೆ ನೋಡ್ರಿ. ಮತ್ತು ನಾಳೆ ಏನಿದೆ, ಆಚಾರ ಪರಮೇಷ್ಠಿ ವಿಧಾನ ಇದೆ, ಸಾಧು ಪರಮೇಷ್ಠಿ ವಿಧಾನ ಇದೆ. ಸರಿಯಾದ ಸಮಯಕ್ಕೆ ಸ್ಟಾರ್ಟ್ ಆಗಬೇಕು. ಇವತ್ತು ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರಿ, 12:30ಗೆ ಸ್ಟಾರ್ಟ್ ಆಗಬೇಕು. ನಾಳೆ ಪುರುಷರೆಲ್ಲರೂ ಬರಬೇಕು ವಿಧಾನಕ್ಕೆ. ರವಿವಾರ ಇದೆ. ಮತ್ತು ಬಾಲಕ ಬಾಲಕಿಯರನ್ನು ಕರ್ಕೊಂಡು ಬರ್ರಿ. ಬೆಳಿಗ್ಗೆ ಕೆಲವು ಪುರುಷರು ಬಂದಿದ್ರು, ಎಲ್ಲರೂ ಅಭಿಷೇಕ ಮಾಡಲಿಕ್ಕೆ ಕೆಲವಷ್ಟು ಜನ ಪುರುಷರು ಬಂದಿದ್ರು. ಇನ್ನು ನಾಳೆ ದಿವಸ ಅಂತೂ ರವಿವಾರ ಇದೆ. ರವಿವಾರದಲ್ಲಿ ಕೆಲವರೆಲ್ಲ ಬೇರೆ ಬೇರೆ ಕಡೆಗೆ ಹೋಗುವಂತ ವಿಚಾರ ಮಾಡ್ಕೊಂಡಿರ್ವಿ. ಆದ್ರೆ ತಿಳ್ಕೊಳ್ರಿ, ಊರಲ್ಲಿ ಪಂಚಪರಮೇಶ್ವರ ವಿಧಾನವಾಗ್ತಾ ಇದೆ, ಮಹಾರಾಜರ ಸಾನ್ನಿಧ್ಯ ಆಗ್ತಾ ಇದೆ. ಆದ್ರೆ ಊರಿನಲ್ಲಿ ನಡೆದಂತಹ ವಿಧಾನಗಳಲ್ಲಿ ತಾವು ಭಾಗವಹಿಸದೆ ಬರ್ದೇನೆ
ಗುಮನೆ ಜಾಯ ಗುಮನೆ ಕೇಳಿಗೆ ಅಂದ್ರೆ ತಿರುಗಾಡೋದಕ್ಕೆ ಹೋದ್ರೆ ಗುಮ್ತೇರಿ ಏನ್ ಹೇಳಿದ್ರಿ ಗುಮ್ತಿ ಹಾಗೆ ನೋಡ್ರಿ ಎಲ್ಲರೂ ಬರ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಭ ತಗೊಳ್ರಿ ಎಲ್ಲರಿಗೂ ಸಹ ಮತ್ತು ಕರ್ಕೊಂಡು ಬರ್ರಿ ನಾಳೆ ಎಲ್ಲ ಫುಲ್ ಆಗಬೇಕು ರವಿವಾರ ಇದೆ ನಾಳೆ ಇನ್ನು 27ನೇ ತಾರೀಕು ಆಚಾರ್ಯಗಳ ಸಮಾಧಿ ದಿನ ಬರ್ತಾ ಇದೆ 2ನೇ ವರ್ಷದ್ದು ಅದೆಲ್ಲವೂ ಸಹ ನಿಮಗೆಲ್ಲವೂ ಪ್ರಾಪ್ತವಾಗ್ತದೆ ಇನ್ನು ಯಾರ ಭಾಗ್ಯದಲ್ಲಿದೆ ಅವರಷ್ಟೇ ಪ್ರಾಪ್ತ ಮಾಡ್ಕೊಳ್ಳಿಕ್ ಸಾಧ್ಯ ಯಾರಿಗೇನು ಒತ್ತಾಯವಾಗಿ ಅವ್ರಿಗೆ ಏನು ಕೊಡ್ಲಿಕ್ಕೆ ಆಗೋಲ್ಲ ಭಾಗ್ಯದಾಗ ಎಷ್ಟಿದೆ ಅವರಷ್ಟು ಮಾತ್ರ ಪ್ರಾಪ್ತ ಮಾಡಿಕೊಳ್ತಾರೆ ಈಗ ನಮಗೇನು ಸಹ ಲಕ್ಷಣ ಇಲ್ಲ ಕ್ವಾಂಟಿಟಿ ಇಲ್ಲ ಅಂದ್ರೆ ಕ್ವಾಲಿಟಿಯರ್ ಅಂತೂ ಇದೀರಿ ಏನ್ ಹೇಳ್ರಿ ಕ್ವಾಲಿಟಿಯರ್ ಅಷ್ಟು ಜನ ಬಂದಿದ್ರಿ ನೀವು ಪೂಜೆಯನ್ನು ಮಾಡ್ತಾ ಇದ್ರಿ ಅಂತವರಿಗೆ ಕ್ವಾಲಿಟಿ ವ್ಯಕ್ತಿಗಳಿಗೆ 2 ಕೈಯಿಂದ ಆಶೀರ್ವಾದ ಎಲ್ಲರಿಗೂ ಸಹ ಧರ್ಮ ವೃದ್ಧಿ ಆಗಲಿ ಮತ್ತು ಇದೇ ರೀತಿಯಾಗಿ ಭಕ್ತಿಯನ್ನ ಪಂಚಪರಮೇಶ್ವರ ಭಕ್ತಿಯನ್ನು ಮಾಡ್ರಿ ಮತ್ತು ಪಂಚಪರಮೇಶ್ವರಿಗಳನ್ನ ಭಕ್ತಿಯನ್ನು ಮಾಡುವಾಗ ಅವರ ಗುಣಗಳನ್ನು ತಿಳ್ಕೊಡ್ರಿ ಯಾರಿಗೆ ಪಂಚಪರಮೇಶ್ವರಿಗಳು ಆಚಾರ್ಯ ಭಗವಂತರು ಹೇಳ್ತಾರೆ ऊपर बैठने से बड़ा अंदर ದೊಡ್ಡವರು ಬೇಗ ಆಗ್ತಾರೇನು ऊपर बैठेंगे तो बड़े बन जाएंगे क्या सिंहासन में बैठने से बड़े बनेंगे क्या ಏನಿಲ್ಲ ಬರಂಗಿಲ್ಲ ಆದ್ರೆ ಗುಣ ಇದ್ದು ಕೆಳಗೆ ಕೂತ್ರು ಸಹ ಏನಾಗಿರ್ತಾರೆ ಅವರು ದೊಡ್ಡವರು ಆಗಿರ್ತಾರೆ ಜಿನ ಧರ್ಮ ಗುಣಗಳ ಆರಾಧನೆ ಧರ್ಮವಿದೆ ಗುಣಗಳಿಗೆ ಪೂಜೆಯನ್ನು ಮಾಡುವಂತದಿದೆ ಗುಣಗಳ ಎಲ್ಲಿ ಗುಣ ಇದೆ ಅಂತ ಗುಣಗಾನ ಮಾಡುವಂತ ಧರ್ಮವಿದೆ ಬಂಧುಗಳೇ ಅಂತ ಧರ್ಮದಲ್ಲಿ ತಾವು ಜನ್ಮ ಪಡೆದಿದ್ರಿ ಜಿನ ಧರ್ಮದಲ್ಲಿ ಅಂಧವಿಶ್ವಾಸ ರೂಢಿವಾದ ಮೂಢನಂಬಿಕೆ ಸಂಪ್ರದಾಯ ಹಾಗೆ ಯಾವುದಕ್ಕೂ ಸಹ ಕಿಂಚಿತವಾಗೂ ಜಿನ ಧರ್ಮದಲ್ಲಿ ಜಿನರು ಬೋಧನೆ ಮಾಡುವ ಧರ್ಮದಲ್ಲಿ ಸ್ಥಾನವಿಲ್ಲ ಇನ್ನು ಜನರು ಹೇಳಿದಂತಹ ಧರ್ಮದಲ್ಲಿದೆ ಏನಿದೆ ಜಿನರು ಹೇಳಿದಂತ ಧರ್ಮದಲ್ಲಿಲ್ಲ ಅದಕ್ಕಾಗಿ ತಾವು ಜಿನರು ಹೇಳಿದ ಧರ್ಮ ಯಾವುದು ಜನರು ಹೇಳಿದ ಧರ್ಮ ಯಾವುದು ಅನ್ನೋದನ್ನ ತಿಳಿದುಕೊಳ್ಳಬೇಕು ಮನುಷ್ಯ ಭಾವ ಬಹು ದುರ್ಲಭವಾದಂತದಿದೆ ಅದರಲ್ಲೂ ಸಹ ಜೈನ ಕುಲ ಇನ್ನೂ ದುರ್ಲಭದಿಂದ ದುರ್ಲಭವಾದಂತದಿದೆ ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯವಂತೂ ಇನ್ನೂ ದುರ್ಲಭವಾದಂತದಿದೆ ಹಿಂದೆ ಅದೆಷ್ಟೋ ಜನ ವಿದ್ವಾಂಸರು ಮುನಿಗಳ ದರ್ಶನಕ್ಕಾಗಿ ತರಿಸ್ತಾ ಇರ್ತಿದ್ರು ಅದೆಷ್ಟೋ ಕಾಲ ಮುನಿಗಳೇ ಸಿಗ್ತಾ ಇರಲಿಲ್ಲ ಅಂತ ಒಂದು ವಿಷಮವಾದಂತ ಕಾಲನೂ ಸಹ ಒಂದು ಹೋಗಿದೆ ಆದರೆ ವರ್ತಮಾನದಲ್ಲಿ ತಮ್ಮೆಲ್ಲರಿಗೂ ಸಹ ಮುನಿಗಳು ಸಿಗ್ತಾ ಇದ್ದಾರೆ ಆಚಾರ್ಯರು ಸಿಗ್ತಾ ಇದ್ದಾರೆ ಇನ್ನು ಅರಿಹಂತರ ಸಾನ್ನಿಧ್ಯದ್ದು ಪ್ರಾಪ್ತವಾಗ್ತಾ ಇದೆ ಅರಿಹಂತರ ಉಪಾಸನೆ ಮಾಡುವುದು ಸಹ ಕಠಿಣವಾದಂತಹ ಸಮಯವಿತ್ತು ಪೂರ್ವಜರು ಅಂತ ಸಮಯದಲ್ಲೂ ಸಹ ಭವ್ಯ ಜೀವಿಗಳಿಗಾಗಿ ಧರ್ಮವನ್ನ ರಕ್ಷಣೆ ಮಾಡಿಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ನಾವಿಲ್ಲಿ ಧರ್ಮವನ್ನ ಮಾಡ್ತಾ ಇದ್ದೀವಿ ಇತಿಹಾಸವನ್ನ ತೆರೆದು ನೋಡ್ರಿ ಗೊತ್ತಾಗ್ತದೆ ಹಾಗಾಗಿ ತಾವೆಲ್ಲರೂ ಶಿಬಿರಗಳಲ್ಲಿ ಒಂದು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಕಮ್ಮಿ 10 ದಿವಸ ಇನ್ನು ಕೆಲವರಿಗೆ ಗೊಂದಲಗಳಿದಾವೆ ಮಹಾರಾಜರೇನೋ ನೇಮ ಕೊಟ್ಟು ಬಿಡ್ತಾರೆ ನಮಗೆ ಯಾವ್ದಾದ್ರು ಬಿಡಿಸ್ತಾರೆ ನಾವು ಯಾರಿಗೂ ನಿಯಮವನ್ನು ಕೊಡೋಲ್ಲ ನಿಯಮ ತೆಗೆದುಕೊಳ್ಳುತ್ತೇವೆ ಅಂತ ಇಚ್ಛೆಯಿಂದ ಬಂದ್ರೆ ಸಮೀಚೀನವಾದಂಥದ್ದು ಸದ್ಗತಿಯ ಪ್ರದಾನ ಮಾಡತಕ್ಕಂತ ಸುಖ ಪ್ರದಾನ ಮಾಡುವಂತ ನಿಯಮಗಳನ್ನ ವ್ರತಗಳನ್ನ ತೆಗೆದುಕೊಳ್ಳುವುದಕ್ಕೆ ಭವ್ಯಾತ್ಮರು ಬಂದ್ರೆ ಅವರಿಗೆ ಆಶೀರ್ವಾದ ಏನ್ ಹೇಳ್ರಿ